ನಮಸ್ಕಾರ ಸ್ನೇಹಿತರೆ. ಇವತ್ತಿನ ದಿನಗಳಲ್ಲಿ ಚಿಕ್ಕ ವಯಸ್ಸಲ್ಲೇ ಶುಗರ್ ಬರ್ತಿರೋದು ತುಂಬಾ ಜನರಲ್ಲಿ ಕಾಣ್ತಿದೆ. ನನಗೆ ಶುಗರ್ ಬರಬಾರದು. ನನ್ನ ಕುಟುಂಬದಲ್ಲಿ ಶುಗರ್ ಇದೆ, ನಾನು ಹೇಗೆ ಜಾಗ್ರತೆ ವಹಿಸಬೇಕು ಅಂತ ಯೋಚನೆ ನಿಮ್ಮ ಮನಸ್ಸಲ್ಲೂ ಬಂದಿದ್ರೆ ಈ ವಿಡಿಯೋ ಕೊನೆವರೆಗೂ ನೋಡಿ. ಇವತ್ತು ನಾನು ನಿಮಗೆ ಶುಗರ್ ಡಯಾಬಿಟಿಸ್ ಬರದಂತೆ ತಡೆಯುವ ಸಂಪೂರ್ಣ ಮಾಹಿತಿ ಸರಳವಾಗಿ ಸ್ಪಷ್ಟವಾಗಿ ಹೇಳ್ತೀನಿ. ಶುಗರ್ ಡಯಾಬಿಟಿಸ್ ಅಂದ್ರೆ ಏನು? ನಮ್ಮ ದೇಹದಲ್ಲಿ ನಾವು ತಿನ್ನುವ ಆಹಾರ ಗ್ಲೂಕೋಸ್ ಆಗಿ ಬದಲಾಗುತ್ತದೆ. ಈ ಗ್ಲೂಕೋಸ್ ಅನ್ನು ನಿಯಂತ್ರಿಸಲು ಇನ್ಸುಲಿನ್ ಅನ್ನೋ ಹಾರ್ಮೋನ್ ಬೇಕು. ಇನ್ಸುಲಿನ್ ಸರಿಯಾಗಿ ಕೆಲಸ ಮಾಡದೆ ಹೋದಾಗ ಅಥವಾ ದೇಹದಲ್ಲಿ ಇನ್ಸುಲಿನ್ ಕಡಿಮೆ ಆದಾಗ ರಕ್ತದಲ್ಲಿ ಸಕ್ಕರೆ ಹೆಚ್ಚಾಗುತ್ತದೆ. ಇದನ್ನೇ ಡಯಾಬಿಟಿಸ್ ಶುಗರ್ ಅಂತ ಕರೀತಾರೆ. ಆದ್ರೆ ಒಳ್ಳೆಯ ಸುದ್ದಿ ಏನಂದ್ರೆ ಜೀವನ ಶೈಲಿ ಬದಲಿಸಿದ್ರೆ ಶುಗರ್ ಬರದಂತೆ ತಡೆಯಬಹುದು. ಶುಗರ್ ಬರದಂತೆ ತಡೆಯುವ ಸಂಪೂರ್ಣ ಮಾರ್ಗದರ್ಶಿ ಸಲಹೆಗಳು. 1. ಆಹಾರ ನಿಯಂತ್ರಣ ಅತಿ ಮುಖ್ಯ. ಮೊದಲು ಆಹಾರದ ಬಗ್ಗೆ ಮಾತನಾಡೋಣ. ಏಕೆಂದರೆ ನಾವು ತಿನ್ನೋದ್ರಿಂದಲೇ ಶುಗರ್ ಶುರು ಆಗೋದು. ಏನು ತಿನ್ನಬೇಕು? 1. ರಾಗಿ, ಜೋಳ, ಸಜ್ಜೆ, ಓಟ್ಸ್. 2. ಸೊಪ್ಪುಗಳು, ಪಾಲಕ್, ಮೆಂತ್ಯೆ ಸೊಪ್ಪು, ಹರಿವೆ. 3. ತರಕಾರಿ, ಬೆಂಡೆಕಾಯಿ, ಬೀನ್ಸ್, ಸೌತೆಕಾಯಿ, ಕ್ಯಾರೆಟ್, ಹಾಗಲಕಾಯಿ. 4. ಪ್ರೋಟೀನ್, ಬೇಳೆ, ಕಡಲೆ, ಮೊಟ್ಟೆ, ಮೊಸರು, ಪನ್ನೀರ್. 5. ಹಣ್ಣುಗಳು, ಮಿತವಾಗಿ. ಸೇಬು, ಪಪ್ಪಾಯಿ, ಪೇರ್, ಸೀಬೆ. ಇವು ನಿಧಾನವಾಗಿ ಸಕ್ಕರೆಯಾಗುತ್ತವೆ. ಅದಕ್ಕಾಗಿ ಶುಗರ್ ಜಾಸ್ತಿ ಏರೋದಿಲ್ಲ. ಏನು ಕಡಿಮೆ ಬಿಡಬೇಕು? 1. ಸಕ್ಕರೆ, ಬೆಲ್ಲ. 2. ಸಿಹಿ ತಿಂಡಿ, ಕೇಕ್, ಬಿಸ್ಕೆಟ್. 3. ಸಾಫ್ಟ್ ಡ್ರಿಂಕ್ಸ್, ಪ್ಯಾಕೆಟ್ ಜ್ಯೂಸ್. 4. ಬಿಳಿ ಅಕ್ಕಿ. 5. ಫ್ರೈ ಮಾಡಿದ ಆಹಾರ. ಪ್ಲೇಟ್ ರೂಲ್ಸ್. ಅರ್ಧ ಪ್ಲೇಟ್ ತರಕಾರಿ, ಪ್ಲೇಟ್ ಧಾನ್ಯ, ಪ್ಲೇಟ್ ಪ್ರೋಟೀನ್. ನೆನಪಿಟ್ಟುಕೊಳ್ಳಿ, ನಿಮ್ಮ ಪ್ಲೇಟ್ನಲ್ಲಿ ಅರ್ಧ ಭಾಗ ತರಕಾರಿ ಇರಬೇಕು. 2. ವ್ಯಾಯಾಮ, ದಿನನಿತ್ಯದ ಔಷಧಿ. ನೈಸರ್ಗಿಕ ಇನ್ಸುಲಿನ್. ನೀವು ದಿನಕ್ಕೆ 30 ನಿಮಿಷ ವ್ಯಾಯಾಮ ಮಾಡಿದ್ರೆ ಅದು ಒಂದು ಔಷಧಿ ತೆಗೆದುಕೊಂಡಂತೆ. ಏನು ಮಾಡಬೇಕು? 1. ಪ್ರತಿದಿನ 30-40 ನಿಮಿಷ ನಡೆಯುವುದು. 2. ಊಟದ ನಂತರ 5-10 ನಿಮಿಷ ನಿಧಾನವಾಗಿ ನಡೆ. 3. ಯೋಗ. 4. ಪ್ರಾಣಾಯಾಮ. 5. ವಜ್ರಾಸನ. 6. ಕಪಾಲಭಾತಿ, ತಜ್ಞರ ಸಲಹೆಯೊಂದಿಗೆ. ವ್ಯಾಯಾಮದಿಂದ 1. ಇನ್ಸುಲಿನ್ ಚೆನ್ನಾಗಿ ಕೆಲಸ ಮಾಡುತ್ತದೆ. 2. ಹೊಟ್ಟೆ ಕೊಬ್ಬು ಕಡಿಮೆಯಾಗುತ್ತದೆ. 3. ಶುಗರ್ ಬರೋ ಅಪಾಯ ಕಡಿಮೆಯಾಗುತ್ತದೆ. 3. ಊಟದ ಸಮಯ ಸರಿಯಾಗಿರಲಿ. 1. ಊಟ ಬಿಡಬೇಡಿ. 2. ಒಂದೇ ಬಾರಿ ಜಾಸ್ತಿ ತಿನ್ನಬೇಡಿ. 3. ಪ್ರತಿ 3-4 ಗಂಟೆಗೆ ಸ್ವಲ್ಪ ಸ್ವಲ್ಪ ತಿನ್ನಿ. 4. ರಾತ್ರಿ 8 ಗಂಟೆಗೆ ಮುಂಚೆ ಊಟ ಮಾಡಿ. ತಡ ರಾತ್ರಿ ಊಟ, ಜಾಸ್ತಿ ಸಮಯ ಉಪವಾಸ. ಇವೆರಡು ಶುಗರ್ಗೆ ಅಪಾಯಕಾರಿ. 4. ನೈಸರ್ಗಿಕ ಸಹಾಯಕ ಪದಾರ್ಥಗಳು. ಇವು ಔಷಧಿ ಅಲ್ಲ, ಸಹಾಯಕ ಮಾತ್ರ. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೆಲ್ಲಿಕಾಯಿ ಆಮ್ಲ ರಸ 20 ಮಿಲಿ ನೀರು. ಮೆಂತ್ಯೆ ಬೀಜ ರಾತ್ರಿ ನೆನೆಸಿ ಬೆಳಿಗ್ಗೆ ಕುಡಿಯಿರಿ. ಇತರವು ದಾಲ್ಚಿನ್ನಿ ನೀರು ವಾರಕ್ಕೆ 2-3 ಬಾರಿ. ತುಳಸಿ ಎಲೆ ಚಹಾ. ಈಗಾಗಲೇ ಶುಗರ್ ಇದ್ದರೆ ವೈದ್ಯರ ಸಲಹೆ ಅಗತ್ಯ. 5. ನಿದ್ರೆ ಮತ್ತು ಒತ್ತಡ ಸ್ಟ್ರೆಸ್ ನಿಯಂತ್ರಣ. ದಿನಕ್ಕೆ 7-8 ಗಂಟೆ ನಿದ್ರೆ ಬಹಳ ಮುಖ್ಯ. ಜಾಸ್ತಿ ಒತ್ತಡ ಇದ್ದರೆ ಶುಗರ್ ಹಾರ್ಮೋನ್ ಹೆಚ್ಚಾಗುತ್ತದೆ. ಧ್ಯಾನ, ಉಸಿರಾಟ ಅಭ್ಯಾಸ, ಶಾಂತ ಜೀವನ ಇವೆಲ್ಲವೂ ಶುಗರ್ ತಡೆಯಲು ಸಹಾಯ ಮಾಡುತ್ತವೆ. 6. ತೂಕ ನಿಯಂತ್ರಣ. 1. ಜಾಸ್ತಿ ತೂಕ ಶುಗರ್ ಅಪಾಯ ಜಾಸ್ತಿ. 2. ವಿಶೇಷವಾಗಿ ಹೊಟ್ಟೆ ಕೊಬ್ಬು ಅಪಾಯಕಾರಿ. 3. ತೂಕ ಕಡಿಮೆಯಾದರೆ ಶುಗರ್ ಬರುವ ಸಾಧ್ಯತೆ ಕಡಿಮೆ. 7. ನಿಯಮಿತ ತಪಾಸಣೆ. ವರ್ಷಕ್ಕೆ ಒಮ್ಮೆ ಶುಗರ್ ಟೆಸ್ಟ್. ಕುಟುಂಬದಲ್ಲಿ ಶುಗರ್ ಇದ್ದರೆ 6 ತಿಂಗಳಿಗೆ ಒಮ್ಮೆ ಫಾಸ್ಟಿಂಗ್ ಟೆಸ್ಟ್ ಮಾಡಿಸಿಕೊಳ್ಳಿ. ಮುಖ್ಯವಾಗಿ ನೆನಪಿರಲಿ ಸ್ನೇಹಿತರೆ, ಶುಗರ್ ಬರೋದನ್ನ ಕಾಯೋದು ಬೇಡ, ಇಂದೇ ತಡೆಯೋಣ.
ಆಹಾರ, ವ್ಯಾಯಾಮ, ಶಿಸ್ತು. ಶುಗರ್ ಇಲ್ಲದ ಆರೋಗ್ಯಕರ ಜೀವನ. ಶುಗರ್ ಬರದಂತೆ ತಡೆಯುವುದು ಒಂದು ದಿನದ ಕೆಲಸ ಅಲ್ಲ. ಇದು ನಿತ್ಯದ ಅಭ್ಯಾಸ. ಆಹಾರ, ವ್ಯಾಯಾಮ, ಶಿಸ್ತು, ಸುರಕ್ಷತೆ. ಈ ವಿಡಿಯೋ ನಿಮಗೆ ಉಪಯೋಗವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಇಂತಹ ಆರೋಗ್ಯ ಮಾಹಿತಿ ಬೇಕಾದ್ರೆ ಕಮೆಂಟ್ ಮಾಡಿ. ಧನ್ಯವಾದಗಳು. ಡಿಸ್ಕ್ಲೈಮರ್: ಈ ಮಾಹಿತಿ ಸಾಮಾನ್ಯ ಅರಿವಿಗಾಗಿ ಮಾತ್ರ. ಇದು ವೈದ್ಯಕೀಯ ಸಲಹೆ ಅಲ್ಲ. ಸಕ್ಕರೆ ಕಾಯಿಲೆ ಸಂಬಂಧಿತ ಸಮಸ್ಯೆ ಇದ್ದರೆ ದಯವಿಟ್ಟು ವೈದ್ಯರನ್ನು ಸಂಪರ್ಕಿಸಿ. ನಿಮ್ಮ ಆರೋಗ್ಯದ ಬಗ್ಗೆ ಅಂತಿಮ ನಿರ್ಣಯವನ್ನು ವೈದ್ಯರೇ ತೆಗೆದುಕೊಳ್ಳಬೇಕು.